ವಿವಿಧ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ನಾಳೆ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥದ್ದು. ಹಾಗಿದ್ರೆ ನಾಳೆ ಮುಷ್ಕರ ಇರುತ್ತಾ ಅನ್ನುವಂಥದ್ದು ಈಗ ಸಾಕಷ್ಟು ಗೊಂದಲ. ಅದರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಸಾರಿಗೆ ನೌಕರರು ಹೋರಾಟಗಾರರಾಗಿರುವಂಥ ಅನಂತ ಸುಬ್ಬರಾವ್ ಅವರು ನಮ್ಮ ಜೊತೆಗಿದ್ದಾರೆ, ಮತ್ತು HS ಮಂಜುನಾಥ್ ಕೂಡ ಇದ್ದಾರೆ. ಮೊದಲು ಅನಂತ ಸುಬ್ಬರಾವ್ ಅವ್ರನ್ನ ಮಾತಾಡ್ಸೋಣ. ಸರ್, ನಾಳೆ ಬಂದ್ ಇರುತ್ತಾ ಇರಲ್ವ ಸರ್? ನಾವು ಇವತ್ತು ನೆಗೋಸಿಯೇಷನ್ ಫೈಲ್ ಆಗಿದೆ, ಅದರಿಂದ ನಮಗೆ ಬೇರೆ ಚಾಯ್ಸ್ ಇಲ್ಲ. 6 ಗಂಟೆಗೆ ಸ್ಟ್ರೈಕ್ ಮಾಡಿ ಅಂತ ಹೇಳಿದ್ವಿ. ಹಲವಾರು ಕಡೆ ದೂರದ ಡಿವಿಷನ್ಗಳಲ್ಲಿ ರಾತ್ರಿಯಿಂದಲೇ ಶುರುವಾಗಿದೆ. ಅದನ್ನು ಸ್ಟ್ರೈಕ್ ಮುಂದುವರಿತು. ಅಂದರೆ ಸರ್ಕಾರ ನಿಮ್ಮ ಜೊತೆ ಏನು ಮಾತುಕತೆ ನಡೆಸ್ತು? ಸರ್ಕಾರ ನಿಮಗೆ ಕೊಟ್ಟಿರುವಂಥ ಆಫರ್ ಏನಿತ್ತು? ನೀವು ಯಾಕೆ ಅದನ್ನು ಡಿನೈ ಮಾಡಿದ್ರಿ ಅಂತ? ಒಂದೇನೆಂದರೆ, ಹಿಂದೆ 15% ವೇತನ ಇನ್ಕ್ರೀಸ್ ಆಯಿತು ನಮಗೆ 1/1/20ರಿಂದ. ಅದರ 38 ತಿಂಗಳು ಬಾಕಿ ಇತ್ತು. ಫೆಬ್ರವರಿ 23ರಲ್ಲಿ ಜಾರಿ ಮಾಡಿದರು. ಬಟ್ 1/1/20ರಿಂದಲೇ ಎಫೆಕ್ಟಿವ್ ಕೊಟ್ಟು ಹೊಸ ಪೇ ಸ್ಕೇಲು, ಹೊಸ ಇನ್ಕ್ರಿಮೆಂಟ್ ಎಲ್ಲ ಕೊಟ್ಟು ಅರಿಯರ್ಸ್ ವಿಷಯನ 1 ಮ್ಯಾನ್ ಕಮಿಟಿ ಲೆಡ್ ಬೈ ಶ್ರೀನಿವಾಸ ಮೂರ್ತಿಗೆ ರೆಫರ್ ಮಾಡಿದರು. ಆ 38 ತಿಂಗಳು ಅವರ ಶಿಫಾರಸಿನ ಮೇಲೆ ಸರ್ಕಾರ ಅನುದಾನ ಕೊಡ್ತೀವಿ ಅಂತಲೂ ಒಪ್ಕೊಂಡಿದ್ದರು ಅವರು. ಇದು ಒಂದು ಸೈಡು. ಇನ್ನೊಂದು 1/1/24ರಿಂದ ವೇತನ ಒಪ್ಪಂದ ಆಗಬೇಕು, ನಾವು 25% ಜಾಸ್ತಿ ಕೊಡಿ ಅಂತ ಕೇಳಿದ್ದೀವಿ. 25% ವೇತನ ಜಾಸ್ತಿ ಕೇಳಿ ಇನ್ನೂ ಹಲವಾರು ಡಿಮಾಂಡ್ಗಳು ಸಣ್ಣ ಪುಟ್ಟದೆಲ್ಲ. ಈಗ 16 ತಿಂಗಳಿಂದ ನೆಗೋಸಿಯೇಷನ್ ನಡೀತಲೇ ಇತ್ತು ಇದರ ಬಗ್ಗೆ. ಏಪ್ರಿಲ್ನಲ್ಲಿ ಕೂಡ ಮುಖ್ಯಮಂತ್ರಿಗಳು ನಿಮ್ಮನ್ನು ಸದ್ಯದಲ್ಲೇ ಕರೆಸಿ ಅಧಿಕಾರಿಗಳನ್ನೆಲ್ಲ ಕನ್ಸಲ್ಟ್ ಮಾಡಿ ಕರೆಸಿ ಸೆಟ್ಲ್ ಮಾಡ್ತೀವಿ ಅಂದರು. ಬಟ್ ಜುಲೈ 4 ಕರೆದುಬಿಟ್ಟು ಅವ್ರು ಹೇಳಿದ್ರು, ನಿಮಗೇನು ಅರಿಯರ್ಸ್ ಕೊಡಬೇಕಾದಿಲ್ಲ, ನಿಮಗೆ 1/1/24 ವೇತನ ಜಾಸ್ತಿ ಕೊಡೋ ಅವಶ್ಯಕತೆ ಇಲ್ಲ, 23ರಲ್ಲಿ ಕೊಟ್ಟುಬಿಟ್ಟಿದ್ವಿ, ಅವತ್ತಿಂದ 4 ವರ್ಷ ಅಂದರೆ 27 ಕಾಯಬೇಕು ಅಂತ ಹೇಳಿದ್ರು. ಸಹಜವಾಗಿ ಅದು ಎಲ್ಲರಿಗೂ ಒಂದು ಕೋಪ ತಂದಿದೆ ಎಂಪ್ಲಾಯೀಸಲ್ಲಿ. ನಾವು ಮುಷ್ಕರ ನೋಟಿಸ್ ಕೂಡ ಕೊಟ್ವಿ. ಇವಾಗ ಎಲ್ಲ ತಯಾರಾಗ್ತಿದ್ವಿ. ಇವತ್ತು ಕರೆದ್ರು. ಇವತ್ತು ಕರೆದು 2 ಅವರು ಚರ್ಚೆ ನಡೆಸಿ ಕೊನೆಗೆ 14 ತಿಂಗಳು ಅರಿಯರ್ಸ್ ಕೊಡ್ತೀವಿ ಅಂದರು. 38ರಲ್ಲಿ ಅಂದರೆ 24 ತಿಂಗಳು ನೀವು ಬಿಟ್ಕೊಡಿ ಅಂತ. ನಾವು ಶ್ರಮವಹಿಸಿ ದುಡ್ದಿದ್ದೀವಿ, ಬೆವರು ಕೊಟ್ಟಿದ್ದೀವಿ, ನಾವ್ಯಾಕೆ ಬಿಟ್ಕೊಡ್ಬೇಕು ಅದನ್ನು? ಬಿಟ್ಕೊಡೋ ಪ್ರಮೇಯ ಬರಲ್ಲ. 1958ರಿಂದ ನಾವು ವೇಜ್ ಸೆಟ್ಲ್ಮೆಂಟ್ ಮಾಡ್ತಾಯಿದ್ದೀವಿ, ಯಾವತ್ತೂ ಬಿಟ್ಕೊಟ್ಟಿಲ್ಲ. ನಿಧಾನ ಆದರೂ ಕೂಡ ಈ ಮಾತುಕತೆಗಳು ಬ್ಯಾಕ್ ಡೇಟಿಂದ ನಾವು ಬಂದುಬಿಡೋದು. ಅರಿಯರ್ಸ್ ಎಲ್ಲ ತಗೊಂಡಿದ್ದೀವಿ. ಇದರಲ್ಲೂ ಕೂಡ ಶ್ರೀನಿವಾಸ ಮೂರ್ತಿ ಕಮಿಟಿಗೆ ರೆಫರ್ ಮಾಡಿದ್ರು. ನಾವು ಶ್ರೀನಿವಾಸ ಮೂರ್ತಿ ಕಮಿಟಿ ಮುಂದೆ ಅಪಿಯರ್ ಆಗಿ 38 ತಿಂಗಳದ್ದು ಅರಿಯರ್ಸ್ ಕೊಡಬೇಕು, KSRTC ದುಡ್ಡಿಲ್ಲ, ಸರ್ಕಾರ ಎಷ್ಟು ಅನುದಾನ ಕೊಡ್ತೀವಿ ಅಂತ ಅದು ನಿಮ್ಮ ಶಿಫಾರಸು ಮೇಲೆ ಡಿಪೆಂಡ್ ಆಗಿ ಮಾಡುತ್ತೆ, ಅದು ದಯವಿಟ್ಟು ತಾವು 38 ತಿಂಗಳದ್ದು ಕೊಡಿ ಅಂತ ನಾವು ಅವ್ರನ್ನ ಕೇಳಿದ್ದೀವಿ. ಇದುವರೆಗೆ ಅದೇನು ಆಗಿತ್ತು ನಮ್ಗೆ ಗೊತ್ತಿಲ್ಲ. 17 ತಿಂಗಳಿಂದ ನಾವು ಶಂಕ ಊದ್ತಲೇ ಇದ್ದೀವಿ. ಸಡನ್ನಾಗಿ ಜುಲೈನಲ್ಲಿ ಏನೂ ಕೊಡಬೇಕಾದಿಲ್ಲ ಅಂದರು. ಆದ್ದರಿಂದ ಸ್ಟ್ರೈಕ್ ನೋಟಿಸ್ ಕೊಟ್ವಿ. ಇವತ್ತು 14 ತಿಂಗಳು ಕೊಡ್ತೀವಿ ಅಂಥೇಳಿ 24 ತಿಂಗಳು ಬಿಟ್ಕೊಡ್ಬೇಕು ಅಂತ ಹೇಳಿದರು. ಇನ್ನು ವೇತನ ಒಪ್ಪಂದದ ಬಗ್ಗೆ ಅಸೆಂಬ್ಲಿ ಸೆಷನ್ ಆದಮೇಲೆ ಮಾತುಕತೆ ಕರಿತೀವಿ ಅಂದರು. ನಾವು ಸಿಂಪಲ್ಲಾಗಿ ಹೇಳಿದ್ವಿ, ಇವಾಗ ನೋಡಿ ನಮಗೂ ನಿಮಗೂ ವ್ಯತ್ಯಾಸ 1,000 ಕೋಟಿ ಇದೆ. ನಿಮ್ಮ ಬಜೆಟು 4 ಲಕ್ಷ ಕೋಟಿ ಇದೆ. 1,000 ಕೋಟಿ ಯಾವ ದೊಡ್ಡದು? ಕೊಟ್ಟುಬಿಡಿ ಅದನ್ನು. ಅಲ್ಲಿಗೆ 1,800 ಕೋಟಿ ಆಗುತ್ತೆ. ಒಂದು ಡಿಮಾಂಡ್ ನಿಮ್ಮಿಂದ ಸೆಟ್ಲ್ ಆಗುತ್ತೆ. ಇನ್ನು ಈ ಸಾರಿಗೆ ನಿಗಮಗಳ ವೇತನ ಹೆಚ್ಚಳ ಏನಿದೆ, ನೀವು ಸರ್ಕಾರ ಟ್ರೆಜರಿಯಿಂದ ಕೊಡಬೇಕಾದಿಲ್ಲ. ಸಾರಿಗೆ ನಿಗಮಗಳ ಆದಾಯದಿಂದ ಕೊಡ್ತಾರೆ. 15% ಅವ್ರಿಗೆ ಫೇರಾಗಿ ಕೊಟ್ಟಿದ್ದೀರ. ಅದನ್ನು ನೀವು ಕರೆದು ಮಾತಾಡಿಸಿ ಸೆಟ್ಲ್ ಮಾಡಿ ಅಂತ ಮ್ಯಾನೇಜ್ಮೆಂಟ್ ಡೈರೆಕ್ಷನ್ ಕೊಡಿ, ಅಲ್ಲಿಗೆ ಕತೆ ಮುಗೀತದೆ ಅಂತ ಹೇಳಿದ್ವಿ. ಅದಕ್ಕೆ ಅವ್ರು ತಯಾರಿರಲಿಲ್ಲ. ಅದನ್ನು ಸಂಧಾನ ಮುರಿದು ಬಿತ್ತು. ಸೊ ಈಗ ಸ್ಟ್ರೈಕ್ ನಡೀತದೆ. ನಾಳೆ ಹೈಕೋರ್ಟ್ನಿಂದ ಒಂದು ಸೂಚನೆ ಬಂದಿರೋದು ನಿಮಗೆ, ನಾಳೆ ಬೇಡ ನಾಡಿದ್ದು ಮಾಡಿ, ಸಾರ್ವಜನಿಕರಿಗೆ ಒಂದಿನ ನಾಡಿದ್ದು ಮಾಡಿ ಅಂತಿಲ್ಲ ಅದರಲ್ಲಿ. ಅದನ್ನು ನಮ್ಮ ಆಫ್ಟರ್ ಆಲ್ ನಮಗೇನು ಗೊತ್ತಾಗುತ್ತೆ, ನಾವೆಲ್ಲ ಹೋರಾಟಗಳು ಮಾಡೋದಿಲ್ಲ. ಅದನ್ನು ನಮ್ಮ ಕಾನೂನು ಪರಿಣಿತರು ನಾವು ಕಳಿಸಿದ್ದೀವಿ, ಇವಾಗ ಕಳಿಸ್ತಾ ಇದ್ದೀವಿ. ನಾಳೆ ಅವರು ಅಡ್ವೈಸ್ ತಗೋತೀವಿ. ಅಡ್ವೈಸ್ ತೊಗೊಂಡು ನಾವು ಅಪಿಯರೆನ್ಸ್ ಹಾಕಬೇಕು ಅಂದರೆ ಅಪಿಯರೆನ್ಸ್ ಹಾಕ್ತೀವಿ. ಕೋರ್ಟಲ್ಲಿ ಕೂಡ ನಾವು ಮನವರಿಕೆ ಮಾಡುವಂಥ ನ್ಯಾಯಾಲಯದ ನಾವು ಕೂಡ ಹೋಗಿ ರೆಪ್ರೆಸೆಂಟ್ ಮಾಡ್ತೀವಿ ನಮ್ಮ ಕೇಸ್ ಏನಿದೆ ಅಂತ. ಅದರಿಂದ ಕೋರ್ಟ್ ಆರ್ಡರ್ ನಾವೇನು ಉಲ್ಲಂಘನೆ ಮಾಡಬೇಕು ಅಂತ ಹೇಳಿಲ್ಲ. ಈಗ ನಾಳೆ ಕ್ಲಿಯರ್ ಕಟ್ಟಾಗಿ ಹೇಳೋದಾದರೆ ಬಸ್ಸುಗಳು ಇಳಿಯಲ್ಲ ಸರ್? ಇಲ್ಲ, ನಾಳೆ ಬೆಳಗ್ಗೆ ಹೇಳಿ ನಾವೇನು ಅವ್ರಿಗೆ ವಾಪಸ್ ತೊಗೊಂಡಿದ್ದೀವಿ ಅಂತ ಹೇಳಿಲ್ಲ. ಕೋರ್ಟ್ ಆರ್ಡರ್ ಇವಾಗ 7:15 ನಮ್ಗೆ ಸರ್ವ್ ಆಯಿತು, ಎಲ್ಲ ಹೊರಟೋಗಿದೆ. ನಮ್ಮ ಜಂಟಿ ಸಮಿತಿಯವರಿಲ್ಲ. ವಿ ಹ್ಯಾವ್ ಟು ಕನ್ಸಲ್ಟ್. ಇಟ್ಸ್ ಅ ಕಮಿಟಿ ಕನ್ಸಿಸ್ಟಿಂಗ್ ಆಫ್ 6 different unions.
ಆ್ಯಂಡ್ ಲಾಯರ್ ಹತ್ರ ಅಡ್ವೈಸ್ ಆಗಬೇಕು. ನಮಗೆಲ್ಲ ಏನು ಗೊತ್ತಿದೆ, ಎಲ್ಲ ನಮ್ಮ ಕಮಿಟಿಯಲ್ಲಿ ಇವರೆಲ್ಲ ಡ್ರೈವರು ಕಂಡಕ್ಟರ್ಗಳಿದೆ. ಅದರಿಂದ ಕೋರ್ಟ್ದು ಅಷ್ಟು ಗಹನವಾದ್ದು ಅಷ್ಟೊತ್ತು ನಮ್ಗೆ ಯಾಕೆ ಸರ್ವ್ ಮಾಡಿದರು, ಅವ್ರು ಯಾರು ಹಾಕಿರೋರು, ಅವ್ರಿಗೇನು ಸಂಬಂಧ, ಅದಕ್ಕೆ ಯಾರು ಪರವಾಗಿ ಹಾಕಿದ್ದಾರೆ, ಇದೆಲ್ಲ ನಮ್ಮ ಲಾಯರ್ ಇದ್ದಾರೆ, ಲೀಗಲ್ ಸೆಲ್ನೂ ಅಡ್ವೈಸ್ ಮಾಡ್ತಾರೆ. ಎಸ್ಮಾ ಜಾರಿ ಮಾಡಿದ್ದಾರೆ. ಸೊ ಎಲ್ಲ ಎಮ್ ಡಿಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು, ಯಾರು ಕೆಲಸಕ್ಕೆ ಬರಲ್ಲ ಅವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಿ ಅಂತ ಸರ್ಕಾರದಿಂದ ಸೂಚನೆಯೂ ಬಂದಿದೆ. ಹೇಳಿದರೆ ಇವಾಗ ನಾವು ಸ್ಟ್ರೈಕ್ ಮಾಡ್ತೀವಿ ನೋಟಿಸ್ ಕೊಟ್ಟರೆ ಯಾವ ಮ್ಯಾನೇಜ್ಮೆಂಟ್ ಸುಮ್ಮನೆ ಕೂರುತ್ತೆ? ಅದನ್ನು ಕೊಡಲಿ, ಅವ್ರ ಕೆಲಸ ಅವ್ರು ಮಾಡಲಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗುತ್ತೆ. ಬೆಂಗಳೂರಿನಲ್ಲಿ BMTC ಇಲ್ಲದೆ ಒಂದು ದಿನವೂ ನಡೆಯಲ್ಲ. ಇಟ್ಸ್ ನಾಟ್ ಓನ್ಲಿ ಬ್ಯಾಂಗ್ಳೂರು, ಹೊರಗಡೆ ಕೂಡ ಅಷ್ಟೇ. ಇವಾಗ ಮಹಿಳೆಯರು ಹೆಚ್ಚು ಕಡಿಮೆ 60% ನಮ್ಮ ಬಸ್ಸಲ್ಲಿ ಬರ್ತಾರೆ, ಹಬ್ಬ ಹರಿದಿನಗಳು ಬರ್ತವೆ. ಇದನ್ನು ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕಾಯಿತು. ಇವತ್ತೆಲ್ಲ 1,000 ಕೋಟಿಗೆ ಚೌಕಾಸಿ ಮಾಡಿಬಿಟ್ಟು ಆ ತೊಂದರೆ ಕೊಡ್ತಾಯಿರಲ್ಲ ಜನಗಳಿಗೆ. ನಮಗೆ ಮುಖ್ಯಮಂತ್ರಿಗಳು ಕಂಡ್ರೆ ಗೌರವ ಇದೆ. ನಾವೇನು ಸಿದ್ದರಾಮಯ್ಯನವ್ರ ಶತ್ರುಗಳಲ್ಲ. ಸಾರಿಗೆ ನೌಕರಗಳೆಲ್ಲ ಇವರು ವೋಟ್ ಮಾಡಿದ್ದಾರೆ. ಇಲ್ಲಿರೋ ಯೂನಿಯನ್ಗಳು ಯಾರೂ ಕೂಡ ಅವ್ರ ವಿರೋಧಿಗಳೇನಿಲ್ಲ. ರಾಜಕೀಯವಾಗಿ ನಮಗೂ ಅವ್ರಿಗೂ ಸಮಸ್ಯೆ ಇಲ್ಲ. ಆಫ್ಟರ್ ಆಲ್ 1000 crores ಎಷ್ಟು ರೀ ಅಲ್ಲಕ್ಕ? 2 ಪಾರ್ಲಿಮೆಂಟ್ ಸೀಟು ಖರ್ಚು ಮಾಡ್ತಿರಲ್ಲಪ್ಪ ನೀವು. 1000 crores ಇಷ್ಟು ದೊಡ್ಡ ಸ್ಟ್ರೈಕ್ ಬೇಕಾ ನಿಮಗೆ? ಇದು ನಮಗೆ ಬೇಸರ. ಜನಗಳಿಗೆ ತೊಂದರೆ ಮಾಡಬೇಕು ಎಂದು ಖಂಡಿತ ನಮ್ಮ ಮನಸ್ಸಲ್ಲಿಲ್ಲ. ನಮಗೆ ವ್ಯಥೆ ಇದೆ. ಒಂದು ದಿವಸಕ್ಕೆ 1 ಕೋಟಿಗಿಂತ ಮಿಗಿಲಾಗಿ ಜನಗಳನ್ನ ನಾವು ಕರ್ಕೊಂಡು ಹೋಗ್ತೀವಿ. ಬಟ್ ಸರ್ಕಾರ ಇಂಥ ಒಂದು ದುರಂತವಾದಂಥ ತೀರ್ಮಾನ ತಗೊಂಡಿರೋದ್ರಿಂದ ವಿ ಹ್ಯಾವ್ ನೋ ಚಾಯ್ಸ್. ಅಂದರೆ ನಿಮ್ಮ ಸಂಘಟನೆಯಲ್ಲಿರುವಂಥ ಸದಸ್ಯರು ಮಾತ್ರ ಕೆಲಸಕ್ಕೆ ಹಾಜರಾಗಲ್ಲ ಅಥವಾ ಎಲ್ಲ ಸದಸ್ಯರುಗಳು ಹಾಜರಾಗಲ್ಲ? ಎಲ್ಲ ಎಂಪ್ಲಾಯೀಸು. ಇವಾಗ 6 ಯೂನಿಯನ್ಗಳಿವೆ. ಈ 6 ಯೂನಿಯನ್ಗಳು ಹರಿದು ಹಂಚಿ ಹೋಗಿದ್ದಾರೆ. ಎಲ್ಲರೂ ಕೂಡ ಭಾಗವಹಿಸ್ತಾರೆ ಇದರಲ್ಲಿ. ಅಂದರೆ ನಾಳೆ ಸರ್ಕಾರಿ ಬಸ್ ಬಂದ್ ಅಂದರೆ ಬಂದ್. ಇದಿಷ್ಟು ಅನಂತ ಸುಬ್ಬರಾವ್ ಅವರ ಮಾತು. ನಮ್ಮ 38 ತಿಂಗಳ ಹಿಂಬಾಕಿ ವೇತನವನ್ನು ಸರ್ಕಾರ 14 ತಿಂಗಳು ಕೊಡ್ತೀವಿ, ಉಳಿದಿದ್ದು 24 ತಿಂಗಳು ಕೈ ಬಿಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. 700ರಿಂದ 800 ಕೋಟಿ ರೂಪಾಯಿಯನ್ನು ಅನುದಾನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಉಳಿದಿದ್ದು 1000 ಕೋಟಿಯ ವಿಚಾರ. ಇಷ್ಟು ಸಣ್ಣ ಮೊತ್ತಕ್ಕೆ ಸರ್ಕಾರ ನೌಕರರ ಜೊತೆ ಚೌಕಾಸಿ ಮಾಡಬಾರ್ದು ಅನ್ನುವಂಥದ್ದು ಸಾರಿಗೆ ಮುಖಂಡರ ಮಾತು. ಬೆಂಗಳೂರಿನ ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಆಶಕ್ ಮುಲ್ಕಿ, ನ್ಯೂಸ್ 8.